ಹಾಯ್ ಹೆಲೋ ಕೇಳಿಸ್ಕೊಂಡ್ರಲ್ಲ ಎಷ್ಟು ಕ್ರಿಸ್ಪಿ ಆಗಿದೆ ಚಕ್ಲಿ ಅಂತ. ಇದನ್ನ ನಾನು ಜೋಳದ ಹಿಟ್ಟನ್ನ ಯೂಸ್ ಮಾಡಿಕೊಂಡು ಮಾಡಿದ್ದೀನಿ. ಹೇಗೆ ಮಾಡಬೇಕು ಏನು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಈವ್ನಿಂಗ್ ಸ್ನ್ಯಾಕ್ಸ್ ಅಲ್ಲಿ ಮಾಡ್ಕೊಂಡು ತಿನ್ಬೋದು, ಇಲ್ಲಾಂದ್ರೆ ಹಬ್ಬಗಳಲ್ಲೂ ಸಹ ಮಾಡಿಟ್ಕೋಬಹುದು. ಯಾವಾಗಲೂ ಮಾಡುವಂತ ಚಕ್ಲಿಗಿಂತ ತುಂಬಾನೇ ವಿಭಿನ್ನವಾಗಿ ಟೇಸ್ಟಿಯಾಗಿರುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡಬೇಕು ಅಂತ. ಮೊದಲಿಗೆ ಒಂದು ಬೇಸನ್ನಲ್ಲಿ 2 ಕಪ್ನಷ್ಟು ನಾನು ಜೋಳದ ಹಿಟ್ಟನ್ನ ತಗೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಬಿಳಿ ಎಳ್ಳನ್ನ ಹಾಕೊಳ್ತಾ ಇದ್ದೀನಿ 2 ಸ್ಪೂನಷ್ಟು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ಅಜ್ವೈನನ್ನ ಹಾಕೊಳ್ತಾ ಇದ್ದೀನಿ. ನಂತರ 1 ಸ್ಪೂನಷ್ಟು ಜೀರಿಗೆಯನ್ನ ಹಾಕೊಳ್ತಾ ಇದ್ದೀನಿ. ಹಾಗೆ ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿಯನ್ನ ಹಾಕೊಳ್ತಾ ಇದ್ದೀನಿ. ಇಲ್ಲಿ ಖಾರದ ಪುಡಿಯನ್ನ 1 ಸ್ಪೂನಷ್ಟು ಹಾಕೊಂಡಿದ್ದೀನಿ. ಹಾಗೆ ಒಂದು 2 ರಿಂದ 3 ಸ್ಪೂನಷ್ಟು ಎಣ್ಣೆಯನ್ನ ಹಾಕೊಳ್ತಾ ಇದ್ದೀನಿ. ಎಣ್ಣೆಯನ್ನ ಕಾಯಿಸದೆ ಹಾಗೇನೆ ಹಾಕೊಳ್ತಾ ಇದ್ದೀನಿ. ಈಗ ಎಲ್ಲವನ್ನು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಖಾರ, ಎಳ್ಳು, ಎಣ್ಣೆ ಎಲ್ಲ ಚೆನ್ನಾಗಿ ಹಿಟ್ಟಿಗೆಲ್ಲ ಅಂಟ್ಕೋಬೇಕು. ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಕೈಯಲ್ಲಿ ಹಿಟ್ಟನ್ನ ಹೋಲ್ಡ್ ಮಾಡಿದಾಗ ಆ ರೀತಿಯಾಗಿ ಶೇಪ್ ಬಂದರೆ ಇದು ನಿಮಗೆ ಹಿಟ್ಟು ಪರ್ಫೆಕ್ಟ್ ಆಗಿ ಆಗಿದೆ ಅಂತ. ಈಗ ಇದಕ್ಕೆ ನಾನು ಸ್ವಲ್ಪನೇ ಬಿಸಿನೀರನ್ನ ಆ್ಯಡ್ ಮಾಡ್ಕೊಳ್ತಾ ಕಲಿಸ್ಕೊಳ್ತಾ ಇದ್ದೀನಿ. ಆದಷ್ಟು ಸ್ವಲ್ಪ ಬಿಸಿ ಬಿಸಿ ಇರುವಂಥ ನೀರನ್ನೇ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಬಿಸಿನೀರನ್ನು ಹಾಕ್ಕೊಂಡು ಹಾಗೆಯೇ ನಿಧಾನಕ್ಕೆ ಕಲಿಸ್ಕೊಳ್ತಾ ಇದ್ದೀನಿ. ಬಿಸಿ ಇತ್ತು, ನೀವು ಬೇಕಾದರೆ ಇಲ್ಲಿ ಸ್ಪೂನನ್ನು ಸಹ ಯೂಸ್ ಮಾಡ್ಕೋಬೋದು. ಮತ್ತು ಯಾವುದೇ ಕಾರಣಕ್ಕೂ ಇದಕ್ಕೆ ತಣ್ಣೀರನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಈ ರೀತಿಯಾಗಿ ಸ್ವಲ್ಪನೇ ನೋಡ್ಕೊಳ್ತಾ ನೀವು ಗಟ್ಟಿಯಾಗಿ ಕಲಿಸ್ಕೋಬೇಕಾಗುತ್ತೆ. ಚಪಾತಿ ಹಿಟ್ಟನ್ನೆಲ್ಲ ಯಾವ ರೀತಿಯಾಗಿ ಕಲಿಸ್ಕೊಳ್ತೀರಲ್ಲ ಅದೇ ರೀತಿಯಾಗಿಯೇ ಈ ರೀತಿಯಾಗಿ ನಿಧಾನಕ್ಕೆ ಸ್ವಲ್ಪನೇ ನೀರನ್ನು ಹಾಕೊಳ್ತಾ ಕಲಿಸ್ಕೊಳ್ಳಿ. ತುಂಬಾನು ಗಟ್ಟಿಯಾಗೂ ಇರಬಾರ್ದು, ತುಂಬಾ ಸಾಫ್ಟ್ ಆಗೂ ಇರಬಾರ್ದು. ಈ ರೀತಿಯಾಗಿ ಮೀಡಿಯಂ ಆಗಿದ್ರೆ ಸಾಕು. ಈಗ ಇದರಲ್ಲಿ ಸ್ವಲ್ಪ ಉಂಡೆಯನ್ನ ತಗೊಂಡು ಇದು ನೀವು ಚಕ್ಲಿ ಒಳಗೆ ಹಾಕಬೇಕಲ್ಲ, ಅದಕ್ಕಾಗಿ ನಾನು ಇಲ್ಲಿ ಸಿಲಿಂಡ್ರಿಕಲ್ ಶೇಪಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿ ಚಕ್ಲಿ ಮಾಡುವಂತಹ ಪ್ರೆಸರ್ ಏನಿರುತ್ತಲ್ಲ ಅದರಲ್ಲಿ ಹಿಟ್ಟನ್ನು ಹಾಕೊಂಡು ಈಗ ಕ್ಲೋಸ್ ಮಾಡಿಕೊಂಡು ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ಡೈರೆಕ್ಟಾಗಿ ನಾನು ಈ ರೀತಿಯಾಗಿ ಚಕ್ಲಿಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಇದನ್ನು ಶೇಪ್ ಕೊಟ್ಟಾದರೂ ಮಾಡ್ಕೋಬೋದು, ಇಲ್ಲ ಈ ರೀತಿಯಾಗಿ ಮುರುಕ್ ರೀತಿಯಾಗೂ ಸಹ ಮಾಡ್ಕೋಬೋದು. ನಾನು ಈ ರೀತಿಯಾಗಿ ಸ್ವಲ್ಪ ದೊಡ್ಡದಾಗಿ ಒಂದು ಚಕ್ಲಿಯನ್ನು ಮಾಡಿಕೊಂಡೆ. ಮತ್ತು ನನ್ನ ಚಾನಲ್ನಲ್ಲಿ ಸುಮಾರು ವೆರೈಟಿ ಆದಂತಹ ಚಕ್ಲಿ ರೆಸಿಪೀಸ್ಗಳಾಗಿರ್ಬೋದು, ನಿಪ್ಪಟ್ಟು ರೆಸಿಪೀಸ್ಗಳಾಗಿರ್ಬೋದು ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಸುಮಾರು ವ್ಲಾಗ್ಸ್ಗಳನ್ನು ಸಹ ಅಪ್ಲೋಡ್ ಮಾಡಿದ್ದೀನಿ. ಅವುಗಳನ್ನು ಸಹ ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ. ಹೀಗೆ 2 ಕಡೆನೂ ಚೆನ್ನಾಗಿ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಬೇಯಿಸ್ಕೊಂಡೆ. ನೋಡ್ತಾ ಇರ್ಬೋದು ಎಲ್ಲ ಚಕ್ಲಿಗಳು ಸಹ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಬೇಕಾದರೆ ಚಕ್ಲಿ ಶೇಪನ್ನು ಕೊಟ್ಕೊಂಡು ಮಾಡ್ಕೋಬೋದು, ಇಲ್ಲ ಚಿಕ್ಕದಾಗೂ ಸಹ ಮುರುಕ್ ರೀತಿಯಲ್ಲಿ ಸಹ ಮಾಡ್ಕೋಬೋದು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಚಕ್ಲಿ. ಸುಮ್ಮನೆ ಹಿಂಗಂದ್ರೆ ಸಾಕು ಕಟ್ ಆಗುತ್ತೆ, ಅಷ್ಟು ಕ್ರಿಸ್ಪಿಯಾಗಿ ಬಂದಿತ್ತು. ಈಗ ಬನ್ನಿ ನೋಡ್ತಾ ಇರ್ಬೋದು ಎಷ್ಟು ಕ್ರಿಸ್ಪಿಯಾಗಿದೆ ಅಂತ. ಕೇಳಿಸ್ಕೊಂಡ್ರಲ್ಲ, ಖಂಡಿತವಾಗ ನೀವು ಸಹ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಒಂದಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನಲ್ಲಿರುವಂತಹ ಎಲ್ಲ ವಿಡಿಯೋಗಳನ್ನು ನೋಡಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್.